ಊರಿನಲ್ಲಿ ಶಿವಾಲಯದಲ್ಲಿ ಅರ್ಚಕನಾಗಿ ಕೆಲಸ ಮಾಡುತ್ತಿರುವ ಸುಬ್ರಹ್ಮಣ್ಯ ಪೂಜಾರಿ ಹತ್ತಿರ ಪ್ರಸಾದ್ ರಮೇಶ್ ಅನ್ನುವ ತಂದೆ ಮಗ ಬರುತ್ತಾರೆ. ಯಾವಾಗ್ಲೂ ಬಿಡಿಬಿಡಿಯಾಗಿ ಬರ್ತಾ ಇದ್ರಿ, ಈ ದಿನ ಏನೋ ತಂದೆ ಮಗ ಸೇರಿ ಬಂದಿದ್ದೀರಾ? ಏನ್ ನಡೀತು ಪ್ರಸಾದ್ ಅವರೇ? ಹೊಸದಾಗಿ ನಡೆಯೋದಕ್ಕೆ ಈ ದಿನ ನಾವು ನರಿಬಾಲ ತುಳಿದು ಬಂದಿಲ್ಲ ಪೂಜಾರಿ ಅವರೇ. ಓಹೋ, ಯಾವತ್ತಿನ ಹಾಗೆ ತಮ್ಮ ಕಷ್ಟಗಳನ್ನು ಹೇಳೋದಕ್ಕೆ ಬಂದಿದ್ದೀರಿ ಅನ್ನೋ ಮಾತು. ಹೌದು ಪೂಜಾರಿ ಅವರೇ, ಆ ಕಡೆ ಹಾಕಿದ ಬೆಳೆ ಸರಿಯಾಗಿ ಬೆಳೀತಾ ಇಲ್ಲ, ಈ ಕಡೆ ಮನೆಯಲ್ಲಿ ಅತ್ತೆ ಸೊಸೆಯರ ಜಗಳನೂ ನಿಲ್ತಾ ಇಲ್ಲ. ಎಲ್ಲಿಗೆ ಹೋದ್ರು ನಮ್ಮಿಬ್ಬರಿಗೆ ಎಂತಹ ಪ್ರಶಾಂತತೆನೂ ಇಲ್ಲ. ಏನ್ ಮಾಡ್ಬೇಕು ಅರ್ಥವಾಗದೆ ನಿಮ್ಮ ಹತ್ರ ಬಂದ್ವಿ ಪೂಜಾರಿ ಅವರೇ. ಇಬ್ಬರು ಸೇರಿ ನನ್ನ ಹತ್ರಕ್ಕೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ ಪ್ರಸಾದ್ ಅವರೇ. ಬನ್ನಿ ಮನೆಯಲ್ಲಿ ಕೂತ್ಕೊಂಡು ಮಾತಾಡೋಣ ಎಂದು ಹೇಳಿದ ಪೂಜಾರಿಯ ಜೊತೆ ಪ್ರಸಾದ್ ರಮೇಶ್ ಕೂಡ ಒಳಗಡೆಗೆ ಹೋಗಿ ಕೂತ್ಕೋತಾರೆ. ಪೂಜಾರಿ ಅವರೇ, ನಮ್ಮ ಪರಿಸ್ಥಿತಿ ನನಗೆಲ್ಲ ಗೊತ್ತು ಪ್ರಸಾದ್ ಅವರೇ. ನಾನು ಇದಕ್ಕೂ ಮೊದಲೇ ಹೇಳಿದ್ದೆ, ಈಗ ಕೂಡ ಹೇಳ್ತಾ ಇದ್ದೀನಿ. ನಿಮ್ಮ ಮೇಲೆ ಶನಿ ಗ್ರಹದ ಪ್ರಭಾವ ಬಹಳ ಹೆಚ್ಚಾಗಿದೆ. ನನ್ನ ಮಾತನ್ನು ಕೇಳಿ ನೀವಿಬ್ಬರು ಅಯ್ಯಪ್ಪ ಮಾಲೆ ಧರಿಸಿ 41 ದಿನ ಕಾಲ ದೀಕ್ಷೆ ಮಾಡಿ, ಎಲ್ಲ ಸಮಸ್ಯೆಗಳು ತೀರಿ ಹೋಗುತ್ತೆ ಎಂದು ಹೇಳುತ್ತಲೇ ತಂದೆ ಮಗ ಒಬ್ಬರ ಮುಖನೊಬ್ಬರು ನೋಡ್ಕೋತಾರೆ. ಆ ಮಣಿಕಂಠ ಸ್ವಾಮಿಯ ಮೇಲೆ ನಂಬಿಕೆ ಇಡಿ, ಅಯ್ಯಪ್ಪ ಮಾಲೆ ಧರಿಸಿ 41 ದಿನ ದೀಕ್ಷೆ ಮಾಡಿ, ನಿಮಗೆಲ್ಲ ಶುಭವಾಗುತ್ತೆ. ಪೂಜಾರಿ ಅವರೇ, ಅಯ್ಯಪ್ಪ ಮಾಲೆ ಧರಿಸೋದ್ರಿಂದ ಎಲ್ಲ ಒಳ್ಳೇದೇ ಆಗತ್ತಯ್ಯ. ಅಯ್ಯಪ್ಪ ಮಾಲೆ ಧರಿಸೋದು ಅನ್ನೋದೇ ಒಂದು ವಾರ ದೊಡ್ಡ ದೈವಾನುಭೂತಿ. ಸಾಧಾರಣ ಜೀವನದಿಂದ ಭಗವಂತನ ಹತ್ತಿರಕ್ಕೆ ಹೋಗುವ ಪರಿವರ್ತನೆ ಬಂದ ಒಳ್ಳೆಯ ಮಾರ್ಗ ಎಂದು ಪೂಜಾರಿ ಹೇಳುತ್ತಾ ಇದ್ದರೆ ರಮೇಶ್ ಪ್ರಸಾದರು ಕೇಳ್ಕೊತಾ ಇರ್ತಾರೆ. ಮಾಲೆ ಧರಿಸಿದ ವ್ಯಕ್ತಿಯನ್ನು ಅಂತರ್ಗತವಾಗಿ ಭಗವಂತನ ಸ್ವರೂಪವೆಂದು ಭಾವಿಸಿ ಸ್ವಾಮಿ ಅಂತ ಕರೆಯೋದು ಮರೆತು ಹೋಗಲಾರದಂಥದ್ದು. ಮುಖ್ಯವಾಗಿ ಕಪ್ಪನೆಯ ಬಟ್ಟೆ ಧರಿಸುವುದರಿಂದ ಶನಿ ಪ್ರಭಾವ ಬಹಳವರೆಗೂ ಕಡಿಮೆ ಆಗುತ್ತೆ. ಏಕೆಂದರೆ ಶನಿ ದೇವರಿಗೆ ಕಪ್ಪು ಬಣ್ಣವೆಂದರೆ ಇಷ್ಟ. ಆ ಬಣ್ಣದ ಬಟ್ಟೆಯನ್ನು ಧರಿಸಿ ನಿತ್ಯವೂ ಪೂಜೆಯಲ್ಲಿ ಪಾಲ್ಗೊಳ್ಳುವವರ ಬಗ್ಗೆ ಶನಿ ಪ್ರಭಾವ ಸ್ವಲ್ಪವೂ ಇರೋದಿಲ್ಲ ಅಂತ ಆ ಶನಿ ಯಾವ ವಿಧದಿಂದ ಪ್ರಯತ್ನ ಮಾಡಿದರೂ ನಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಸರಿ ಪೂಜಾರಿ ಅವರೇ, ನಮ್ಮ ಒಳ್ಳೆಯದನ್ನು ಕೋರಿ ಹೋದ ವರ್ಷ ಕೂಡ ಹೇಳಿದ್ರಿ, ಆದ್ರೆ ನಾವೇ ಮಾಡಲಾರ್ದೆ ಹೋಗಿದ್ವಿ. ಈಗ ಖಚಿತವಾಗಿ ಮಾಡ್ತೀವಿ ಪೂಜಾರಿ ಅವರೇ. ಹೇಗೆ ಮಾಡ್ಬೇಕು, ಹೇಗಿರ್ಬೇಕು ವಿವರವಾಗಿ ಹೇಳಿ. ನಾನು ನನ್ನ ಮಗ ಅಯ್ಯಪ್ಪ ಮಾಲೆ ಹಾಕೋತೀವಿ. ತಪ್ಪದೆ ಪ್ರಸಾದ್ ಅವರೇ ಎಂದು ಪೂಜಾರಿ ಹೇಳಲಿಕ್ಕೆ ಶುರು ಮಾಡುತ್ತಾರೆ. ಪ್ರಸಾದ್ ರಮೇಶರು ಶ್ರದ್ಧೆಯಿಂದ ಕೇಳ್ಕೊತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಮನೆ ಹತ್ತಿರ ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಒಬ್ಬರ ಮೇಲೆ ಒಬ್ಬರು ಅರ್ಚ್ಕೋತಾ ಇರ್ತಾರೆ. ಅಕ್ಕಪಕ್ಕದ ಅಮ್ಮ ಅಕ್ಕಂದಿರೋ ಆ ಮನೆಯ ಸುತ್ತಲೂ ಸೇರಿ ಅತ್ತೆ ಸೊಸೆಯರ ಜಗಳದ ಬಗ್ಗೆ ಗುಸುಗುಸು ಮಾತಾಡ್ತಾ ಇರ್ತಾರೆ. ಯಾವ ಕ್ಷಣದಲ್ಲಿ ನನ್ನ ಮನೆಗೆ ಸೊಸೆಯಾಗಿ ಕಾಲಿಟ್ಯೋ ಆಗ್ಲೇ ನಮ್ಮ ಮನೆಗೆ ದರಿದ್ರ ದೇವತೆಯ ನಿಲವಾಯ್ತು. ನೀನ್ ಹೋದ್ರೆ ಆ ದರಿದ್ರ ದೇವತೆನ ಹೋಗುತ್ತೆ. ನಾನೇನಕ್ಕೆ ಹೋಗ್ಲಿ ಅತ್ತೆ, ನಾನ್ ಎಲ್ಲಿಗೂ ಹೋಗಲ್ಲ. ಅವರ ಕಿರುಬೆರಳು ಹಿಡ್ಕೊಂಡು 7 ಹೆಜ್ಜೆ ನಡೆದಿದ್ದೀನಿ. ಈಗ ಹೋಗು ಅಂತ ಹೇಳಿದ್ರೆ ನಾನೇನಕ್ಕೆ ಹೋಗ್ಲಿ? ಎಲ್ಲಿಗೆ ಹೋಗ್ತೀನಿ? ನೀನೀಗ ಹೇಳಿದ್ರೆ ಕೇಳಲ್ವ ಸೊಸೆ? ನಿನಗೆ ನನ್ನ ಕೈಯಲ್ಲಿ ಮೂಡುತ್ತೆ, ಏಟ್ ಹೊಡಿಲೇಬೇಕು. ಅತ್ತೆ ಹೊಡೆದ ಸೊಸೆ ಅನ್ನುವ ಹೆಸರು ನನಗೇನಕ್ಕೆ ಅಂತ ಸುಮ್ಮನೆ ಇದ್ದೆ. ಇನ್ನು ಸುಮ್ಮನೆ ಇರೋದು ನನ್ನಿಂದಾಗಲ್ಲ. ಮಾತಿಗೆ ಮಾತು ಅಂತೀನಿ, ಏಟಿಗೆ ಏಟಿಗೆ ಹೇಳೆ. ಏಟಿಗೆ ಏಟ್ ಹೊಡಿತೀಯಾ? ಎಷ್ಟು ಪೊಗರೆ ನಿಂಗೆ? 1 ನಿಮಿಷ ಕೂಡ ನೀನು ನನ್ನ ಮನೆಯಲ್ಲಿ ಇರೋದಕ್ಕಿಲ್ಲ. ಹೊರಗೆ ಹೋದ್ರು ಅವರು ಮಾವಯ್ಯ ಬರ್ತಾರಲ್ವಾ, ಅವ್ರನ್ನ ಕೇಳೋಣ. ಆಗ ಮಾವಯ್ಯ ಯಾರನ್ನ ಮನೆಯಿಂದ ಹೋಗು ಅಂತ ಹೇಳಿದ್ರೆ ಅವರೇ ಹೊರಟೋಗೋಣ. ಸರಿನಾ ಅತ್ತೆ? ಸರಿ ಕಣೆ ಸೊಸೆ, ನೀನು ಅಷ್ಟೊಂದು ಸಂಭ್ರಮ ಪಡ್ತಾ ಇದ್ರೆ ನಾನೇನಕ್ಕಿಲ್ಲ ಅಂತೇನು ಹೇಳು. ಹೊರಗೆ ಹೋದ ತಂದೆ ಮಗ ಬರ್ಲಿ, ಅವರೇ ಹೇಳ್ತಾರೆ ಎಂದು ಇಬ್ಬರು ಪೈಪೋಟಿಯಿಂದ ವಾದಿಸುತ್ತಾ ಇರುವಾಗ ಪ್ರಸಾದ್ ರಮೇಶರು ಬರುತ್ತಾರೆ. ಅವರನ್ನು ನೋಡಿ ಅತ್ತೆ ಸೊಸೆಯರು ಜಗಳವಾಡುವುದನ್ನ ನಿಲ್ಲಿಸುತ್ತಾರೆ. ಅತ್ತೆ ಸೊಸೆಯರು ಸೇರಿ ಇದುವರೆಗೂ ಜಗಳ ಮಾಡಿದ್ ಸಾಕು, ಈಗ ನಾವು ಹೇಳೋದನ್ನ ಕೇಳಿ. ಏನು ಹೇಳಿ? ನಾನು ಮಗ ಅಯ್ಯಪ್ಪ ಮಾಲೆ ಹಾಕೋಬೇಕು ಅಂದ್ಕೊಂಡಿದ್ವಿ. ಬಹಳ ಒಳ್ಳೆ ನಿರ್ಣಯ ತಗೊಂಡಿದ್ದೀರಿ ಮಾವಯ್ಯ. ಇಬ್ಬರು ಅಯ್ಯಪ್ಪ ಮಾಲೆ ಹಾಕೊಳ್ಳಿ, ನಮಗೆ ಖಚಿತವಾಗಿ ಒಳ್ಳೇದೇ ಆಗತ್ತೆ ಅಂತ ನನಗೆ ನಂಬಿಕೆ ಇದೆ. ಪೂಜಾರಿ ಅವರು ಹೇಳಿದ ನಂತರ ನಮಗೂ ನಂಬಿಕೆ ಬಂದಿದೆ ಅನಾಮಿಕಾ. ಅದಕ್ಕೆ ನಾನು ಅಪ್ಪ ಪರಮ ಭಕ್ತಿಯಿಂದ ನೇಮ ನಿಷ್ಠೆಗಳನ್ನು ಪಾಲಿಸುತ್ತಾ ಅಯ್ಯಪ್ಪ ಮಾಲೆ ಹಾಕೊಂಡು 41 ದಿನ ದೀಕ್ಷೆ ಮಾಡುತ್ತೀವಿ. ಆ ನಂತರ ಮನೆಯಲ್ಲಿ ಪಡಿಪೂಜೆ ಮಾಡ್ತೀವಿ. ಅದೆಲ್ಲ ಮಗನೇ, ನಾನು ಹೇಳೋದ್ ಕೂಡ ಸ್ವಲ್ಪ ಕೇಳು. ಶಾರದಾ, ನೀನ್ ಹೇಳ್ತೀಯೋ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಬರುವ ಸಾಲಗಾರರ ಬಗ್ಗೆ, ನಮ್ಮ ದೀಕ್ಷೆಗಾಗುವ ಖರ್ಚಿನ ಬಗ್ಗೆ ನೀನೇನು ಆಲೋಚಿಸ್ಬೇಡ. ಅದೆಲ್ಲ ನಾನು ಮಗ ನೋಡ್ಕೋತೀವಲ್ಲ. ನೀವು ಅತ್ತೆ ಸೊಸೆಯರು ಯಾವತ್ತಿನ ಹಾಗೆ ಮನೆನ ಶುಭ್ರವಾಗಿಡಿ, ಎಂತಹ ಜಗಳೂ ಆಡದೆ ಪ್ರಶಾಂತವಾಗಿ ಇರೋ ಹಾಗೆ ನೋಡ್ಕೊಳ್ಳಿ. ಹಾಗೆ ಮಾವಯ್ಯ, ನಿಮ್ಮ ದೀಕ್ಷೆ ಪೂರ್ತಿಯಾಗುವವರೆಗೂ ನಾನು ಬಾಯಿ ಎತ್ತಲ್ಲ. ನೀವು ಮಾಡು ಅನ್ನೋದನ್ನ ಮಾಡ್ತೀನಿ. ನೀವು ತಗೊಂಬ ಅಂತ ಹೇಳಿದ್ದನ್ನ ಹೋಗಿ ತಗೊಂಬರ್ತೀನಿ. ನಾನು ಮಗ ಹೋಗಿ ಗುರುಸ್ವಾಮಿಗಳನ್ನ ಭೇಟಿಯಾಗಿದ್ದೀವಿ. ಮಾಲೆ ಹಾಕೊಳ್ಳಿಕ್ಕೆ ಬೇಕಾದರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ದಿನ ಸಾಯಂಕಾಲ ಎಲ್ಲ ತಗೊಂಬರ್ತೀವಿ. ನಾಳೆ ಗುರುಸ್ವಾಮಿ ಮನೆಗೆ ಬಂದು ನನಗೂ ಮಗನಿಗೆ ಅಯ್ಯಪ್ಪ ಮಾಲೆ ಹಾಕ್ತಾರೆ.
ಈ ದಿನದಿಂದ ನೀವಿಬ್ಬರು ಒಂದು ರೂಮಲ್ಲಿರಿ, ನಾವಿಬ್ರು ಒಂದು ರೂಮಲ್ಲಿ ಇರ್ತೀವಿ. ಮುಂದಿನ ಬಾಗ್ಲು ನಾವು ಉಪಯೋಗಿಸ್ತೀವಿ, ಹಿಂದಿನ ಬಾಗ್ಲು ನೀವು ಉಪಯೋಗಿಸಿ. ಈಗ ನಾವು ಹೋಗಿ ಮಾಲೆ ಹಾಕೊಳ್ಳಕ್ಕೆ ಬೇಕಾದ್ದನ್ನ ತಗೊಂಡ್ಬರ್ತೀವಿ, ಮನೆಯೆಲ್ಲ ಕ್ಲೀನ್ ಮಾಡಿ ಎಂದು ರಮೇಶ್ ಪ್ರಸಾದರು ಮನೆಯಿಂದ ಹೊರಟು ಹೋಗುತ್ತಾರೆ. ಅತ್ತೆ ಸೊಸೆಯರು ಮನೆಯನ್ನ ಶುಭ್ರ ಮಾಡುತ್ತಾರೆ. ರಮೇಶ್ ಪ್ರಸಾದರು ಅರಿಶಿನ 100 ಗ್ರಾಮು, ಕುಂಕುಮ 50 ಗ್ರಾಮು, ಅಗರಬತ್ತಿ, ಧೂಪ್ ಸ್ಟಿಕ್, ಗಂಧದುಂಡೆ, ವಿಭೂತಿ ಉಂಡೆ, ವಿಭೂತಿ ಪುಡಿ, ಒಣ ಖರ್ಜೂರ, ಅಡಿಕೆ, ಜೋಡು ದೀಪ, ಎಳ್ಳೆಣ್ಣೆ, ಬತ್ತಿ, ಕರ್ಪೂರ, ಪ್ಯಾಕೆಟ್ ಕಲ್ಲು ಸಕ್ಕರೆ, ಅವಲಕ್ಕಿ, ತೆಂಗಿನಕಾಯಿ, ಬಾಳೆಹಣ್ಣು, ವೀಳ್ಯದೆಲೆ, ಪೀಠಗಳು, ದೇವರ ಪೀಠ, ಚಾಪೆ, ಪೀಠದ ಮೇಲೆ ಒರೆಸೋದಕ್ಕೆ, ದೇವರ ಫೋಟೋವನ್ನು ಒರೆಸೋದಕ್ಕೆ ಮತ್ತೆರಡು ಪಂಚೆಗಳು, ದೀಕ್ಷಾ ಬಟ್ಟೆಗಳು, ಮಾಲೆಗಳು, 108 ಮಣಿಗಳಿರುವ ತುಳಸಿ ಮಾಲೆ, 108 ಮಣಿಗಳಿರುವ ಕರಿ ಬಣ್ಣದ ಮಾಲೆ ಎಲ್ಲವನ್ನು ತಗೊಂಡ್ಬರ್ತಾರೆ. ಶಿವಾಲಯದಲ್ಲಿ ಗುರುಸ್ವಾಮಿ ಸಮಕ್ಷಮದಲ್ಲಿ ಇಬ್ಬರು ಅಯ್ಯಪ್ಪ ಮಾಲೆ ಹಾಕೋತಾರೆ. ಈಗ ನೀವಿಬ್ಬರು ಕನ್ನಿಸ್ವಾಮಿಗಳಾಗಿದ್ದೀರಾ. ದೀಕ್ಷೆ ನಿಯಮಗಳು ಹೇಳ್ತೀನಿ, ಜಾಗ್ರತೆಗೆ ಕೇಳಿ. ಅದನ್ನ ಖಚಿತವಾಗಿ ಪಾಲಿಸಬೇಕು. ಹಾಗೆ ಸ್ವಾಮಿ. ಕಪ್ಪನೇ ಇಲ್ಲ ನೀಲಿ ಬಣ್ಣದ ವಸ್ತ್ರವನ್ನೇ ಧರಿಸಬೇಕು. ದಿನವೂ 2 ಸಲ ತಣ್ಣನೆ ನೀರಿನಿಂದ ಸ್ನಾನ ಮಾಡಬೇಕು. ಬರೀ ನೆಲದ ಮೇಲೆ ಮಲ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸ, ಮೊಟ್ಟೆ ಅಂತದನ್ನ ತಿನ್ನಬಾರದು. ಸಾತ್ವಿಕವಾದ ಆಹಾರವನ್ನೇ ತಗೋಬೇಕು. ಹಾಗೆ ಸ್ವಾಮಿ. ಸ್ವಾಮಿಗಳು ಕೂದಲು, ಗಡ್ಡ, ಉಗುರು ಕತ್ತರಿಸಬಾರದು. ಚಪ್ಪಲಿ ಹಾಕೋಬಾರದು. ಧೂಮಪಾನ, ಮದ್ಯಪಾನವಂತದ್ದನ್ನ ಪೂರ್ತಿಯಾಗಿ ದೂರವಾಗಿರಬೇಕು. ಗುಡ್ಕ, ತಂಬಾಕು ತಿನ್ನಬಾರದು. ಎಲ್ಲ ವೇಳೆಯಲ್ಲಿಯೂ ಸ್ವಾಮಿಯೇ ಶರಣಮಯ್ಯಪ್ಪ ಅನ್ನುತ್ತಾ ಸ್ವಾಮಿಯ ಚಿಂತನೆಯಿಂದಲೇ ಇರಬೇಕು. ಅರ್ಥವಾಯ್ತಲ್ಲ? ಅರ್ಥವಾಯ್ತು ಸ್ವಾಮಿ. ಅಯ್ಯಪ್ಪ ಪಡಿಪೂಜೆಯನ್ನ ಪ್ರತಿದಿನವೂ 2 ಸಲ, ಬೆಳಿಗ್ಗೆ ಸೂರ್ಯೋದಯಕ್ಕೆ ಮೊದಲು, ಸಾಯಂಕಾಲ ಸೂರ್ಯಾಸ್ತವಾಗುವ ಸಮಯದಲ್ಲಿ ಮಾಡಬೇಕು. ಪೂಜೆ ಮಾಡುವಾಗ ವಿಭೂತಿ, ಗಂಧ, ಪೇಸ್ಟ್, ಕುಂಕುಮ ಉಪಯೋಗಿಸಬೇಕು. ಸ್ವಾಮಿಗೆ ದೀಪ ಬೆಳಗಿಸಿ ದೀಪಾರಾಧನೆ ಮಾಡಿ. ದೀಪಾರಾಧನೆಯ ನಂತರ ಶುಕ್ಲಾಂಬರಧರಂ ವಿಷ್ಣುಂ ಅನ್ನುವ ಶ್ಲೋಕಗಳನ್ನು ಓದಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ ಎಂದು 108 ಸಲ ಜಪಿಸಬೇಕು. ಸ್ವಾಮಿಗೆ ಕರ್ಪೂರ ಆರತಿ ಮತ್ತು ಹಣ್ಣು ಸಮರ್ಪಿಸಬೇಕು. ಪೂಜೆಯ ಭಾಗದಿಂದ ಗಣಪತಿ ಪೂಜಾ, ಸುಬ್ರಹ್ಮಣ್ಯ ಪೂಜಾ ಅಂತದ್ದು ಕೂಡ ಮಾಡುತ್ತಾರೆ. ಪೂಜೆಯ ನಂತರ ಮಾತ್ರವೇ ಒಳ್ಳೆ ನೀರು ಕುಡಿಬೇಕು. ಸಾಯಂಕಾಲ ಭಿಕ್ಷೆ ಮಾಡಬೇಕು. ಹೀಗೆ 41 ದಿನ ನಿಷ್ಠೆ ನಿಯಮಗಳನ್ನು ಪಾಟಿಸುತ್ತಾ ದೀಕ್ಷೆ ಮಾಡಬೇಕು ಎಂದು ಗುರುಸ್ವಾಮಿ ಹೇಳಿದ್ದನ್ನ ಕನ್ಯಸ್ವಾಮಿಗಳಾದ ಪ್ರಸಾದ್ ರಮೇಶರು ಭಕ್ತಿ ಶ್ರದ್ಧೆಯಿಂದ ಕೇಳಿಸ್ಕೊತಾರೆ. ಕನ್ಯಸ್ವಾಮಿಗಳೇ, ನಿಮಗೆ ಏನಾದರೂ ಸಂದೇಹವಿದ್ದರೆ ಕೇಳಿ, ಅದನ್ನ ನಾನು ತೀರಿಸುತ್ತೀನಿ. ಸ್ವಾಮಿ, ಅಯ್ಯಪ್ಪ ದೀಕ್ಷೆಯಲ್ಲಿ ಮಧ್ಯಾಹ್ನ ಮಲ್ಕೋಬೋದಾ ಬೇಡವಾ? ಮಲಗಬಾರದಪ್ಪ. ಮಧ್ಯಾಹ್ನ ನಿದ್ರೆ ಹೋಗದೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋದು ಇಲ್ಲ ನಿದ್ರೆ ಹೋಗುವುದು ಅನ್ನೋದು ಸಾಧಾರಣವಾದ ನಿಯಮಗಳಿಗೆ ವಿರುದ್ಧ. ಮಧ್ಯಾಹ್ನ ಸಮಯದಲ್ಲಿ ಸ್ವಾಮಿ ಶರಣಂ ಜಪಿಸುವುದು ಒಳ್ಳೆಯದು. ಹೊರಗೆ ಆಹಾರ ತಗೋಬಹುದಾ ಸ್ವಾಮಿ? ತಗೋಬಾರದು. ಅನಿವಾರ್ಯ ಪರಿಸ್ಥಿತಿಯ ಕಾರಣದಿಂದ ನೀವು ಹೊರಗೆ ಆಹಾರ ತಗೋಬೇಕಾಗಿ ಬಂದರೆ ಸ್ನಾನ ಮಾಡಿದ ನಂತರವೇ ತಿನ್ನಿ. ಹಾಗೆ ದುಡ್ಡನ್ನ ವಿಲಾಸವಾಗಿ ಖರ್ಚು ಮಾಡದೆ ಎತ್ತಿಡಿ. ಸ್ವಾಮಿ, ಇಷ್ಟಕ್ಕೂ ಅಯ್ಯಪ್ಪ ಸ್ವಾಮಿ ಯಾವಾಗ ಹುಟ್ಟಿದ್ದಾರೆ? ಅಯ್ಯಪ್ಪ ಸ್ವಾಮಿ ಹುಟ್ಟಿದ ದಿನ ಅನ್ನುತ್ತಾ ಒಂದು ನಿರ್ಣಾಯಕ ತಿಥಿ ಇಲ್ಲ. ಪ್ರತಿ ವರ್ಷ ಮಾರಿ ಪಂಚಾಂಗದ ಪ್ರಕಾರ ನಡೆಸ್ಕೋತಾರೆ. ಅವರು ಧನುರ್ಮಾಸದಲ್ಲಿ ಜನ್ಮಿಸಿದ ಹಾಗೆ ಪುರಾಣದಲ್ಲಿ ಹೇಳ್ತಾರೆ. ಆದ್ದರಿಂದ ಧನುರ್ಮಾಸದಲ್ಲಿ ಪಂಚಮಿ ತಿಥಿಯಲ್ಲಿ ಉತ್ತರ ನಕ್ಷತ್ರ ವೃಶ್ಚಿಕ ಲಗ್ನದಲ್ಲಿ ಅಯ್ಯಪ್ಪ ಜನ್ಮಿಸಿದ್ದಾನೆ ಅಂತ ಅಂತಾರೆ. ತಮಿಳು ಮಾಸ ಪಂಗು ತಿಂಗಳಲ್ಲಿ ಕುತಿರ ನಕ್ಷತ್ರ ಪೌರ್ಣಮಿ ದಿನ ಅಯ್ಯಪ್ಪ ಜನ್ಮಿಸಿದ್ದಾನೆ ಎಂದು ಭಾವಿಸುತ್ತಾರೆ. ಈ ದಿನ ಸಾಧಾರಣವಾಗಿ ಮಾರ್ಚ್ ಕೊನೆ 2 ವಾರದಲ್ಲಿ ಬರುತ್ತದೆ. ಸ್ವಾಮಿ, ಇಷ್ಟಕ್ಕೂ ಅಯ್ಯಪ್ಪ ಸ್ವಾಮಿ ಯಾರು? ಅಯ್ಯಪ್ಪ ಸ್ವಾಮಿ ಶಿವ ಮತ್ತು ವಿಷ್ಣುವಿನ ಕುಮಾರ. ಇವರನ್ನು ಹರಿಹರ ಸುತ, ಧರ್ಮಶಾಸ್ತ್ರ, ಮಣಿಕಂಠ ಅಂತ ಕೂಡ ಅನ್ನುತ್ತಾರೆ. ಅವನು ಸತ್ಯ ಧರ್ಮಕ್ಕೆ ಪ್ರತೀಕವಾಗಿ ಹೇಳುತ್ತಾರೆ. ಮಹಿಷಿ ಅನ್ನುವ ರಾಕ್ಷಸಿಯನ್ನು ಸಂಹರಿಸಿ ಅವರು ಕೇರಳದಲ್ಲಿರುವ ಶಬರಿಮಲೆಯಲ್ಲಿ ನೆಲೆಸಿದ್ದಾರೆ. ಈ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಪ್ರಧಾನ ಪುಣ್ಯಕ್ಷೇತ್ರ. ಇಲ್ಲಿ ಅಯ್ಯಪ್ಪ ಸ್ವಾಮಿಯನ್ನು ಬ್ರಹ್ಮಚಾರಿಯಾಗಿ ಪೂಜಿಸುತ್ತಾರೆ. ಬಹಳ ಸಂತೋಷ ಸ್ವಾಮಿ. ನಾವು ಕೇಳಿದ ತಕ್ಷಣ ನಮಗೆ ಅಯ್ಯಪ್ಪ ಮಾಲೆ ಹಾಕಿದ್ದೀರಾ. ಸ್ವಾಮಿಯೇ ಶರಣಮಯ್ಯಪ್ಪ.
ಎಂದು ಗುರುಸ್ವಾಮಿ ಹೊರಟು ಹೋಗುತ್ತಾರೆ. ಇನ್ನು ಆಗಿನಿಂದ ಅತ್ತೆ ಸೊಸೆಯರು ಮನೆಯ ಹಿಂದಿನ ಬಾಗಿಲನ್ನೇ ಉಪಯೋಗಿಸುತ್ತಾ ಇರುತ್ತಾರೆ. ಕನ್ಯಸ್ವಾಮಿಗಳಾದ ಪ್ರಸಾದ್ ರಮೇಶರು ಮನೆಯ ಮುಂದಿನ ಬಾಗಿಲಿಂದ ಬಂದು ಹೋಗುವುದು ಮಾಡ್ತಾ ಇರ್ತಾರೆ. ಪ್ರತಿದಿನವೂ ಅಯ್ಯಪ್ಪ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾ ಇರ್ತಾರೆ. 11ನೇ ದಿನ ಮನೆಯಲ್ಲಿ ಪಡಿಪೂಜೆ ನಡೆಸಿ ಸ್ವಾಮಿಗಳೆಲ್ಲರಿಗೂ ಊಟವನ್ನು ಹಾಕುತ್ತಾರೆ. ಹಾಗೆ 41 ದಿನದ ಕಾಲ ನಿಷ್ಠೆ ನಿಯಮ ಪಾಲಿಸಿ ದೀಕ್ಷೆ ಮಾಡುತ್ತಾರೆ. 41 ದಿನ ದಾಟಿದ ನಂತರ ಗುರುಸ್ವಾಮಿಯಿಂದ ಇರುಮುಡಿ ಕಟ್ಟಿಸಿಕೊಂಡು ಪ್ರಸಾದ್ ರಮೇಶರು ಕನ್ಯಸ್ವಾಮಿಗಳು ಶಬರಿಮಲಕ್ಕೆ ಹೊರಡುತ್ತಾರೆ. ಇದು ಇಂದಿನ ಕತೆ. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸ್ವಾಮಿ ಮಾಲೆ ಧರಿಸಿದ್ದರೆ ಅವರ ಬಗ್ಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅನಾಮಿಕಾ ಕೋಪದಿಂದ ಮುಂದಕ್ಕೆ ನಡೀತಾ ಇದ್ರೆ ಗಂಡ ರಮೇಶ್ ಒಂದು ಕೈಯಲ್ಲಿ ತರಕಾರಿ ಚೀಲ ಮತ್ತೊಂದು ಕೈಯಲ್ಲಿ ಮನೆ ಸಾಮಾನಿನ ಚೀಲವನ್ನು ಹಿಡಿದುಕೊಂಡು ಅತಿ ಕಷ್ಟದಿಂದ ಹಿಂದೆಯೇ ನಡೀತಾ ಇರ್ತಾನೆ. ಈಗ್ಲಾದ್ರೂ ನನ್ ಮಾತು ಕೇಳ್ತೀರಾ ಕೇಳಲ್ವಾ? ಹೊಸದಾಗಿ ಈಗ ಕೇಳಿದೆ ಅನಾಮಿಕಾ. ನಮ್ಮ ಮದುವೆ ಆದಾಗಿಂದ ನೀನ್ ಮಾತೆ ಕೇಳ್ತಾ ಇದ್ದೀನಲ್ಲ, ನೀನ್ ಹೇಳಿದ್ದೆ ಅಲ್ವಾ ಮಾಡ್ತಾ ಇದ್ದೀನಿ. ಆದ್ರೂ ನೀನು ಮತ್ತೆ ನನ್ ಮಾತು ಕೇಳ್ತೀರಾ ಇಲ್ವಾ ಅಂತ ಕೇಳ್ತಾ ಇದೀಯಾ. ಏನ್ ಅನಾಮಿಕಾ ಇದು? ಏನು ಪತಿದೇವ್ರೆ, ನಗು ಬರದ ಕಾಮಿಡಿ ಮಾಡಿದ್ದು ಸಾಕು. ಅನಾಮಿಕಾ, ನೀನ್ ಹೇಳಿದ್ದು ನಾನು ಕೇಳ್ತಾ ಇಲ್ಲ ಅಂತ, ಮಾಡು ಅನ್ನೋದನ್ನು ಮಾಡಲ್ಲ ಅಂತ ನಿನ್ನ ಎದೆ ಮೇಲೆ ಕೈ ಇಟ್ಟು ಹೇಳು. ಏನು ಹರಕೆಯಿಂದ ಅವಾಗವಾಗ ಒಂದೊಂದು ಮಾಡ್ತಾ ಇದ್ದೀರಾ. ಈ ಮಾತು ಹೇಳೋದಕ್ಕೆ ಎದೆ ಮೇಲೆ ಕೈ ಇಟ್ಕೋಬೇಕು ಅನ್ನೋ ದೊಡ್ಡ ದೊಡ್ಡ ಡೈಲಾಗ್ ಏನಕ್ಕೋ. ಅವಾಗವಾಗ್ಲಾದ್ರೂ ಕೇಳ್ತಾ ಇದೀನಿ ಅಂತ ಒಪ್ಕೊಂಡಿಲ್ಲ, ಅದು ಸಾಕು ನಂಗೆ. ನನ್ ಮನಸ್ಸು ಹಾಯಾಗಿದೆ. ನಿಮ್ ಮನಸ್ಸು ಹಾಯಾಗಿದ್ರೆ ಚೆನ್ನಾಗಿರುತ್ತಾ? ನನ್ ಮನಸ್ಸು ಕೂಡ ಹಾಯಾಗಿರ್ಬೇಕು ಅಂತ ತಾವು ಕೋರ್ಕೊಳಲ್ವಾ? ಹೇಳಿ. ನೀನು ಒಳ್ಳೆಯವಳ ಅನಾಮಿಕಾ. ನಿನ್ನ ಮನಸ್ಸು ಹಾಯಾಗಿರ್ಬೇಕು, ನೀನು ಪ್ರಶಾಂತವಾಗಿರ್ಬೇಕು. ಅದೇ ನಾನು ಇಷ್ಟಪಡೋದು, ಅದೇ ನನಗೆ ಬೇಕಾಗಿದ್ದು. ಅಬ್ಬೋ, ಈ ಮಧ್ಯೆ ಮಾತಿನಿಂದ ಕೋಟೆ ಕಟ್ಟೋದು ಕೂಡ ಕಲ್ತ್ಕೊಂಡಿದ್ದೀರಲ್ಲ. ಏನ್ ಕಟ್ಟಿದ್ರು ನಿನಗಾಗಿ ಅಲ್ವಾ ಅನಾಮಿಕಾ? ನೀನು ಪ್ರಶಾಂತವಾಗಿದ್ರೆ ಅಲ್ವಾ ನಮ್ಮ ಕೂಡು ಕುಟುಂಬ ಹಾಯಾಗಿರೋದು. ನನ್ನ ಮನಸ್ಸು ಹಾಯಾಗಿಲ್ಲ, ನಾನು ಆನಂದವಾಗಿ ನಿಜವಾಗಿ ಕೂಡ ಇಲ್ಲ. ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು. ತುಂಬಾ ಚೆನ್ನಾಗಿ ಗೊತ್ತು ಅನಾಮಿಕಾ. ನಿನ್ ಮನಸ್ಸು ಹಾಯಾಗಿ ಇಲ್ಲದೆ ಇರೋದಕ್ಕೆ ಕಾರಣ, ನೀನು ಆನಂದವಾಗಿ ಇಲ್ಲದೆ ಇರೋದಕ್ಕೆ ಕಾರಣ ನಮ್ಮ ಕೂಡು ಕುಟುಂಬ ಅಂತ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ತಾವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನನಗೆ ಆನಂದವಾಗಲ್ಲ ರೀ. ನೀವು ಹೇಳಿದಾಗ ಮಾಡಿದ್ರೆ ನನಗೆ ಆನಂದವಾಗುತ್ತೆ. ಆಗ ಅಳು ಮುಖ ನನ್ನಿಂದ ಎಲ್ಲಿಗೋ ಹೊರಟು ಹೋಗುತ್ತೆ. ಬೂತ್ ಕನ್ನಡಿ ಹಿಡಿದು ನೋಡಿದ್ರು ನನ್ನಲ್ಲಿ ದುಃಖ, ಅಳು. ಈ ಕೂಡು ಕುಟುಂಬನ ಬಿಟ್ಬಿಟ್ಟು ಬೇರೆ ಸಂಸಾರ ಇಟ್ರೆ ಆಗ ನಿನಗೆ ಎಲ್ಲಿಲ್ಲದ ಸಂತೋಷ ಆಗತ್ತೆ, ಆನಂದವಾಗತ್ತೆ. ಅಷ್ಟೇನಾ ಅನಾಮಿಕಾ? ಅಷ್ಟೇ ರೀ. ನಿಮ್ಮ ಕೂಡು ಕುಟುಂಬದೊಳಗೆ ನಾನು ದೊಡ್ಡ ಸೊಸೆಯಾಗಿ ಬಂದ ಹಾಗಿಲ್ಲ, ಸಂಬಳವಿಲ್ಲದ ಕೆಲಸದೊಳ ಹಾಗೆ ಬಂದಿದ್ದೀನಿ ಅಂತ ನೀನ್ ಅಂದ್ಕೋತಾ ಇದೀಯಾ. ಆದ್ರೆ ಅದು ತಪ್ಪು ಅನಾಮಿಕಾ ಎಂದು ರಮೇಶ್ ಹೇಳುತ್ತಲೇ ನಡೀತಾ ಇರುವ ಅನಾಮಿಕಾ ರೋಡ್ ಮೇಲೆ ಸಡನ್ ಆಗಿ ನಿಲ್ತಾಳೆ. ಅದನ್ನು ನೋಡಿ ರಮೇಶ್ ಕೂಡ ನಿಲ್ಲುತ್ತಾನೆ. ಒಂದು ಹಳೆ ಮನೆಯಲ್ಲಿ ಶಾರದಾ ಪ್ರಸಾದರು ಇರ್ತಾರೆ. ಶಾರದಾ ಆ ಮನೆಯನ್ನು ಅದೊಂಥರ ನೋಡ್ತಾ ಇರ್ತಾಳೆ. ಏನು ಅಂದ್ರೆ, ನನ್ನ ನೀ ಹಳೆ ಮನೆಗೆ ಯಾಕೆ ಕರ್ಕೊಂಬಂದ್ರಿ? ಇನ್ ಮೇಲಿಂದ ನಾವು ಇಲ್ಲೇ ಇರೋಣ ಶಾರದಾ. ನಾವಿಲ್ಲಿರೋದಂದ್ರೆ ಏನ್ರಿ? ಏನಾಯ್ತು ನಿಮಗೆ? ದೊಡ್ಡ ಮಗ ರಮೇಶು, ದೊಡ್ಡ ಸೊಸೆ ಅನಾಮಿಕಾ ನಮ್ಮ ಕೂಡು ಕುಟುಂಬದಿಂದ ಹೊರಗೆ ಬಂದು ಬೇರೆ ಸಂಸಾರ ಇಡ್ಬೇಕು ಅಂದ್ಕೋತಾ ಇದ್ದಾರೆ ಶಾರದಾ. ಮಾಡಿದ ತಮಾಷೆ ಸಾಕುರಿ. ನಮ್ಮ ದೊಡ್ಡವನು ದೊಡ್ಡ ಸೊಸೆ ನಮ್ಮನ್ನ ಬಿಟ್ಬಿಟ್ಟು ಬೇರೆ ಸಂಸಾರ ಇಡ್ಬೇಕು ಅಂದ್ಕೋತಾ ಇದ್ದಾರಾ? ನಮ್ಮ ದೊಡ್ಡ ಸೊಸೆ ಅನಾಮಿಕಾ ನಿಜಕ್ಕೂ ಅಂತ ಆಲೋಚನೆ ಮಾಡ್ತಾಳ? ಮೈಯಲ್ಲಿ ಚೆನ್ನಾಗಿಲ್ಲ ಅಂತ ಒಂದು ದಿನ ನಾನು ಆಫೀಸ್ಗೆ ಹೋಗದೆ ಮನೆಯಲ್ಲೇ ಇದ್ದೆ. ನೆನ್ಪಿದ್ಯಾ ನಿಂಗೆ? ನೆನ್ಪಿದೆ ರೀ. ಆ ದಿನ ನಾನು ನಮ್ಮ ವೆಂಕಟಾಚಲ ಅಣ್ಣಯ್ಯನ ಮನೆಗೆ ಹೋಗಿದ್ದೆ ಅಲ್ವಾ? ಹೌದು ಶಾರದಾ. ಆ ದಿನ ನಮ್ಮ ದೊಡ್ಡ ಸೊಸೆ ಅನಾಮಿಕಾ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಅಡಿಗೆ ಮಾಡ್ತಾನೆ ಇರ್ಬೇಕಾ? ನನ್ನ ಬದುಕಿನ ಮೇಲೆ ನನಗೆ ವಿರಕ್ತಿ ಆಗ್ತಾ ಇದೆ. ನಾನು ಇಲ್ಲಿ ಇರಲಾರೆ, ಬೇರೆ ಸಂಸಾರವಿಡಿ, ಇಲ್ಲ ಅಂದ್ರೆ ನನಗೆ ವಿಚ್ಛೇದನ ಕೊಡಿ, ನಾನು ನನ್ನ ಬದುಕೇನೋ ಬದುಕ್ತೀನಿ ಅಂತ ಹೇಳಿದ್ಲು ಎಂದು ಪ್ರಸಾದ್ ಹೇಳಿದ ಮಾತನ್ನು ಕೇಳಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ. ಅದಕ್ಕೆ ಶಾರದಾ, ನಾವು ಇಲ್ಲೇ ಬರೋಣ. ನನಗೆ ಬರ್ತಾ ಇರುವ ಸಂಬಳದಿಂದ ನಾವು ಹಾಯಾಗಿ ಬದುಕಬಹುದು. ಚಿಕ್ಕವನು ಚಿಕ್ಕ ಸೊಸೆ ತಮ್ಮ ಆಫೀಸ್ಗೆ ಹತ್ರವಾಗಿರೋ ಹಾಗೆ ಇಲ್ಲೇ ಒಂದು ಫ್ಲಾಟ್ ತಗೊಳ್ಳಿ ಅಂತ ಹೇಳೋಣ. ದೊಡ್ಡವನು ದೊಡ್ಡ ಸೊಸೆ ಈಗ ನಾವಿರುವ ಮನೆಯಲ್ಲೇ ಇರ್ತಾರಾ? ಹೌದು ಶಾರದಾ. ರಮೇಶ್ ಓದ್ಕೊಂಡಿದ್ದವು ಕಡಿಮೆ, ಬರುವ ಸಂಬಳನೂ ಕಡಿಮೆ. ಆ ದುಡ್ಡಿನಿಂದ ಬಾಡಿಗೆ ಕಟ್ತಾನೋ, ಸಾಮಾನ್ ತರ್ತಾನೋ, ಸಾಲ ಹೇಗೆ ಕಟ್ಕೋತಾನೋ. ಅದಕ್ಕೆ ಅವ್ರನ್ನ ಅಲ್ಲೇ ಇಟ್ಟು ನಾವೇ ಹೊರಗೆ ಬರೋಣ. ಮತ್ತೆ ನಮ್ಮ ಮಗಳು ಮಾಧವಿ, ಅಳಿಯ ಶಂಕರ್ ಎಲ್ಲಿರ್ತಾರೆ ರೀ? ಇರ್ತೀನಿ ಅಂದ್ರೆ ನಮ್ ಜೊತೆ ಇರೋಣ, ಇಲ್ಲ ಅಂದ್ರೆ ಅವರು ಬೇರೆ ಹಾಗೆ ಇರ್ತಾರೆ. ಸರಿ ಕಣ್ರಿ, ನನಗೆ ಈ ಮನೆ ಹಿಡ್ಸಿದೆ. ನಾಳೆ ಭಾನುವಾರ ಅಲ್ಲ, ಎಲ್ರು ಮನೆ ಹತ್ರ ಇರ್ತಾರಲ್ಲ, ಈ ವಿಷಯದ ಬಗ್ಗೆ ಮಾತಾಡೋಣ. ಈಗ ಇಲ್ಲಿಂದ ಹೊರಟು ಹೋಗೋಣ ಬನ್ನಿ ಎಂದು ಹೇಳಿ ಪ್ರಸಾದನನ್ನು ಕರೆದುಕೊಂಡು ಮನೆ ಕಡೆ ಹೋಗುತ್ತಾ ಇರುತ್ತಾಳೆ ಶಾರದಾ. ಇನ್ನು ರೋಡ್ ಮೇಲೆ ನಿಂತ ಅನಾಮಿಕಾ ತಿರುಗಿ ರಮೇಶನ ಕಡೆ ನೋಡ್ತಾಳೆ. ರಮೇಶ್ಗೆ ಸ್ವಲ್ಪ ಭಯವಾಗುತ್ತೆ.
ರೋಡ್ ಮೇಲೆ ಏನಾದ್ರೂ ಜಗಳ ಮಾಡ್ತಾಳೆ ಏನೋ ಅಂತ ಅಯೋಮಯದಿಂದ ನೋಡ್ತಾ ಇರ್ತಾನೆ ರಮೇಶ್. ನಡೆದು ಕಾಲ್ ನೋವ್ತಾ ಇದೆ, ಸ್ವಲ್ಪ ಹೊತ್ತು ಎಲ್ಲಾದ್ರೂ ಕೂತ್ಕೊಳ್ಳೋಣ. ಆಟೋ ಕರಿತೀನಿ ಅಂತ ಆಗ್ಲೇ ಹೇಳ್ದೆ, ನೀನೇ ಕೇಳಿಸ್ಕೊಂಡಿಲ್ಲ ಅನಾಮಿಕಾ. ಆಟೋದಲ್ಲಿ ಅಂದ್ರೆ ನಾವು ಬೇರೆ ಸಂಸಾರದ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ. 10 ನಿಮಿಷದಲ್ಲಿ ಮನೆ ಮುಂದೆ ನಿಲ್ಲುತ್ತೆ. ಮನೇಲಿರೋ ಮೇಕೆ ಮಂದೆ ಎಲ್ಲ ಅದು ಮಾಡು ಇದು ಮಾಡು ಅಂತ ನನ್ ಮೇಲೆ ಬೀಳ್ತಾರೆ. 10 ನಿಮಿಷ ಕೂಡ ಉಸಿರೆಳೋದಕ್ಕೆ ಬಿಡೋದಿಲ್ಲ. ಮೇಕೆಯ ಮೆಂದೆ ಎಂದು ತನ್ನ ಕೂಡು ಕುಟುಂಬವನ್ನು ಹೋಲಿಸಿದ್ದಕ್ಕೆ ರಮೇಶನ್ಗೆ ದುಃಖವೆನಿಸುತ್ತದೆ. ಆದ್ರೂ ಸರಿ ಏನು ಅನ್ಲಿಲ್ಲ. ಅನಾಮಿಕಾ ಕೂತ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಬೆಂಚ್ ಇರುತ್ತೇನೋ ಅಂತ ನೋಡ್ತಾಳೆ. ಆಗ ಅವನಿಗೆ ಸ್ವಲ್ಪ ದೂರದಲ್ಲಿ ಒಂದು ಬೆಂಚ್ ಕಾಣಿಸುತ್ತದೆ. ಅನಾಮಿಕಾ, ಅಲ್ಲಿ ಒಂದು ಬೆಂಚ್ ಇದೆ ನೋಡು, ಹೋಗಿ ಅಲ್ಲಿ ಕುತ್ಕೊಳ್ಳೋಣ ಬಾ. ಅವರಿಬ್ಬರು ಹೋಗಿ ಬೆಂಚ್ ಮೇಲೆ ಕುತ್ಕೋತಾರೆ. ಆಗ ರಮೇಶನಿಗೆ ರೋಡ್ ಮೇಲೆ ಐಸ್ ಕ್ರೀಮ್ ಪಾರ್ಲರ್ ಕಾಣಿಸುತ್ತೆ. ಅನಾಮಿಕಾ, ಈ ಚೀಲ ನೋಡ್ತಾ ಇರು, ನಾನು ಈಗ್ಲೇ ಬರ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಈಗ್ಲೇ ಬರ್ತೀನಿ ಇರೋ ಅನಾಮಿಕಾ, ನಿನ್ನ ರೋಡ್ ಮೇಲೆ ಬಿಟ್ಟು ಹೋಗುವ ಧೈರ್ಯ ನನಗಿಲ್ಲ, ಅಷ್ಟು ಸಾಹಸ ಕೂಡ ಮಾಡಲಾರೆ. ಕೆಲವು ರೋಡ್ ಮೇಲೆ ಚಪ್ಪಲಿ ಕೂಡ ಇರುತ್ತೆ, ಅರ್ಥ ಮಾಡ್ಕೋಬೇಕು. ಇದಕ್ಕಿಂತ ಹೆಚ್ಚಾಗಿ ಏನು ಕೇಳಬೇಡ. ಅನಾಮಿಕಾ ಏನೋ ಮಾತನಾಡಲಿಲ್ಲ. ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ಚಿಕ್ಕ ಮಗ ವಿನೋದ್, ಚಿಕ್ಕ ಸೊಸೆ ಅಂಜಲಿ ಇಬ್ಬರು ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಲಂಚ್ ಟೈಮ್ ಆಗಿದ್ದರಿಂದ ತಿನ್ನೋದಕ್ಕೆ ಕ್ಯಾಂಟೀನ್ ನಲ್ಲೇ ಒಂದು ಟೇಬಲ್ ಹತ್ರ ಕುತ್ಕೋತಾರೆ. ಬೇರೆ ಸಂಸಾರ ಇಡಬೇಕು ಎಂದು ನೋಡ್ತಾ ಇರುವ ಅಣ್ಣಯ್ಯ ರಮೇಶ್ ಅತ್ತಿಗೆ ಅನಾಮಿಕರ ಬಗ್ಗೆ ಮಾತನಾಡಿಕೋತಾ ಇರ್ತಾರೆ. ಭಾವನವ್ರು ಹೇಳಿದಾಗೆ ಮಾಡಿ, ಅನಾಮಿಕಾ ಅಕ್ಕ ಆಗಲಾದ್ರೂ ನಮ್ಮೆಲ್ಲರನ್ನು ಅರ್ಥ ಮಾಡ್ಕೋತಾಳೆ. ಅದೆಲ್ಲ ಅಂಜಲಿ, ಅಣ್ಣಂಗೆ ಬರುವ ಸಂಬಳ ಬಹಳ ಕಡಿಮೆ. ಅಕ್ಕಂಗೆ ಅದೆಲ್ಲ ಭಾವನವ್ರು ಹೇಳೇ ಇರ್ತಾರಲ್ವಾ. ನಮ್ಗೆ ಅಡಿಗೆ ಮಾಡಲಾರ್ದೆ ಸುಸ್ತಾಗ್ತಾ ಇದ್ದೀನಿ ಅಂತ ಅಕ್ಕ ದುಃಖ ಪಡ್ತಾ ಇದ್ದಾಳೆ. ಆದ್ರೆ ನಾವು ಆಫೀಸಲ್ಲಿ ಎಷ್ಟು ಕಷ್ಟ ಪಡ್ತಾ ಇದೀವಿ, ಭಾವನವರ ಸಾಲ ಹೇಗೆ ಕಟ್ತಾ ಇದೀವಿ ಅಂತ ಅರ್ಥ ಮಾಡ್ಕೋತಾ ಇಲ್ಲ. ಬೇರೆ ಸಂಸಾರವಿಟ್ರೆ ಆಗ ಎಲ್ಲ ವಿಷಯವೂ ಅಕ್ಕಂಗೆ ಅರ್ಥವಾಗತ್ತೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ. ಅನಾಮಿಕಾ ಐಸ್ ಕ್ರೀಮ್ ತಿಂತಾ ಇರ್ತಾಳೆ. ಅನಾಮಿಕಾಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದೆ. ಆ ಐಸ್ ಕ್ರೀಮ್ ತಿನ್ನುವವರೆಗಾದ್ರೂ ಅವಳ ಬಾಯಿಗೆ ಬೀಗ ಹಾಕ್ತಾಗಿರುತ್ತೆ. ಸ್ವಲ್ಪ ಹೊತ್ತು ನನ್ನ ಕಿವಿ, ನನ್ನ ಮನಸ್ಸು ವಿಶ್ರಾಂತಿ ತಗೊಳುತ್ತೆ. ನಾನು ಪ್ರಶಾಂತವಾಗಿ ಇರಬಹುದು ಎಂದು ಸಂತೋಷ ಪಡುತ್ತಾನೆ. ಅನಾಮಿಕಾ ಐಸ್ ಕ್ರೀಮ್ ತಿಂದು ಹೊರಡುತ್ತಾಳೆ. ಒಂದು ಭಾನುವಾರದ ದಿನ ಊಡು ಕುಟುಂಬವೆಲ್ಲ ಮಾತನಾಡಿಕೊಳ್ತಾ ಇರ್ತಾರೆ. ಅನಾಮಿಕಾ ರಮೇಶ್ ಬೇರೆ ಸಂಸಾರ ಇಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ. ಮಗು ರಮೇಶು, ಏನಮ್ಮ ಸೊಸೆ, ನೀವು ಕಟ್ಟಬೇಕಾದ ಸಾಲದ ವಿವರ ಇಬ್ಬರಿಗೂ ಎಂತಹ ಸಂದೇಹವೂ ಇಲ್ವಲ್ಲ? ಇಲ್ಲ ಮಾವಯ್ಯ ಎಂದು ಆ ದಿನ ಸಾಯಂಕಾಲ ಅನಾಮಿಕಾ ರಮೇಶ್ 2 ರೂಮ್ ಇರುವ ಒಂದು ಮನೆಯನ್ನು ಬಾಡಿಗೆಗೆ ತಗೋತಾರೆ. ಹಾಲು ಉಕ್ಕಿಸಿ ಸಂಸಾರವಿಡುತ್ತಾರೆ. ಅನಾಮಿಕಕ್ಕಂತೂ ಬಹಳ ರಿಲ್ಯಾಕ್ಸ್ ಆಗಿರುತ್ತೆ. 8 ಗಂಟೆಗೆ ನಿದ್ರೆಯಿಂದ ಹೇಳ್ತಾ ಇದ್ಲು. ಅನ್ನ ಸಾರು ಮಾಡಿ ರಮೇಶ್ನನ್ನು ಕೆಲಸಕ್ಕೆ ಕಳಿಸ್ತಾ ಇದ್ಲು. ಅವರಿಬ್ರು ಬಟ್ಟೆ ಹೋಗಿದ ಮೇಲೆ ಅನ್ನ ತಿಂದು ಮಧ್ಯಾಹ್ನದವರೆಗೂ ಮಲ್ಕೋತಾ ಇದ್ಲು. ಹೀಗೆ 1 ತಿಂಗಳು ಕಳೆಯುತ್ತದೆ. ರಮೇಶ್ ಸಂಬಳ ತಂದು ಅನಾಮಿಕಳ ಕೈಲಿ ಇಡ್ತಾನೆ. ಆ ದುಡ್ಡನ್ನು ನೋಡಿ ಅನಾಮಿಕಾ ಬಹಳ ಸಂತೋಷ ಪಡ್ತಾಳೆ. ಏನು ಅಂದ್ರೆ, ನಮ್ಮ ಮದುವೆ ಆದ ಮೇಲೆ ಮೊದಲ ಸಲ ನನ್ನ ಕೈಗೆ ನಿಮ್ಮ ಸ್ಯಾಲ್ರಿ ತಗೊಂಬಂದ್ ಕೊಟ್ಟಿದ್ದೀರಾ. ಈ ಸಂದರ್ಭದಲ್ಲಿ ನಾನೊಂದು ಸೀರೆ ಕೊಂಡ್ಕೋತೀನಿ. ಅನಾಮಿಕಾ, ಬಂದ ಸಂಬಳ ತಂದು ನಿನ್ ಕೈಗಿಟ್ಟಿದ್ದೀನಿ. ಹೇಗೆ ಅದರಿಂದ ನಮ್ ಸಂಸಾರ ಎಳ್ಕೊಂಬರ್ತೀಯೋ ನೀನೇ ಆಲೋಚಿಸು. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಎಂದು ರಮೇಶ್ ಚಾಪೆ ಹಾಕಿಕೊಂಡು ಮಲಗುತ್ತಾನೆ. ಮಾರನೇ ದಿನ ಸಾಲ ಕೊಟ್ಟ ಅಮರ್ ಅವ್ರ ಹತ್ರ ಬರ್ತಾನೆ. ಅವನಿಗೆ ಕೊಡಬೇಕಾದ ದುಡ್ಡನ್ನು ಅನಾಮಿಕಾ ಕೊಡುತ್ತಾಳೆ. ಆ ನಂತರ ಮನೆ ಬಾಡಿಗೆ ಕಟ್ತಾಳೆ. ಇನ್ನು ಮಿಕ್ಕ ದುಡ್ಡಿನಿಂದ ಸಾಮಾನು ತಗೊಂಡ್ಬರ್ತಾಳೆ. ರಮೇಶ್ ಕೆಲಸಕ್ಕೆ ಹೋಗಿ ಬರೋದಕ್ಕೆ ಚಾರ್ಜ್ಗೆ ದುಡ್ಡಿಲ್ಲ. ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ. ಅನಾಮಿಕಳ ಮುಖ ಬಾಡಿ ಹೋಗುತ್ತದೆ. ಕೆಲಸಕ್ಕೆ ಹೋಗಕ್ಕೆ ರೆಡಿಯಾಗಿ ರಮೇಶ್ ದುಡ್ಡು ಕೇಳುತ್ತಾನೆ. ಅನಾಮಿಕಾ ದುಡ್ಡು ಆಗೋಯ್ತು ಅಂತ ಹೇಳ್ತಾಳೆ. ಸರಿ ಅನಾಮಿಕಾ, ಚಕ ಚಕ ನಡ್ಕೊಂಡು ಹೊರಟೋಗ್ತೀನಿ. ನಾಳೆಯಿಂದ ಸ್ವಲ್ಪ ಬೇಗನೆ ನಿದ್ರೆಂದೆಬ್ಸು, ಕೆಲಸಕ್ಕೆ ತಡವಾಗದೆ ಹೋಗ್ತೀನಿ ಎಂದು ಅನ್ನುತ್ತಾನೆ. ಅನಾಮಿಕಂಗೆ ದುಃಖವೆನಿಸುತ್ತದೆ. ಇಷ್ಟು ದಿನದಲ್ಲಿ ಅವರು ಯಾವತ್ತೂ ಹೀಗೆ ನಡ್ಕೊಂಡು ಕೆಲಸಕ್ಕೆ ಹೋಗಿದ್ದೇ ಇಲ್ಲ. ಬೇರೆ ಸಂಸಾರ ಇಡಬೇಕು ಅನ್ನುವ ನನ್ನ ಮೂರ್ಖತ್ವದಿಂದ ಈ ದಿನ ಅವರು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾದ್ರೆ ಕಷ್ಟವಾಗುತ್ತೆ. ನಾನು ಕೂಡ ಏನೋ ಒಂದು ಕೆಲಸ ನೋಡ್ಕೋಬೇಕು ಎಂದು ಅಂದುಕೊಂಡು ಅನಾಮಿಕಾ ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ಹೊರಡುತ್ತಾಳೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ಕೆಲಸಕ್ಕಾಗಿ ತಿರುಗಿ ತಿರುಗಿ ಸುಸ್ತಾಗುತ್ತಾಳೆ. ಕಾಲು ನೋವಿನಿಂದ ಅತಿ ಕಷ್ಟದಿಂದ ಮನೆಗೆ ಬರುತ್ತಾಳೆ. ನೋವಿನ ದುಃಖ ತಡೆಯಲಾರದೆ ಅಳ್ತಾಳೆ. ಇನ್ನು ಸಮಯ ರಾತ್ರಿ 8 ಗಂಟೆ ಆಗ್ತಾ ಇರುವಾಗ ಅತಿ ಕಷ್ಟದಿಂದ ರಮೇಶನ ನಡ್ಕೊಂಡು ಮನೆಗೆ ಬರ್ತಾನೆ. ಅನಾಮಿಕಾ, ಕಾಲಲ್ಲಿ ಮೈಯೆಲ್ಲ ನೋವ್ತಾ ಇದೆ, ಸ್ವಲ್ಪ ಬಿಸಿನೀರು ಕೊಡು ಎಂದು ಹೇಳುತ್ತಾನೆ. ಅನಾಮಿಕಾ ತುಟಿಕ್ ಪಿಟಿಕ್ ಅನ್ನದೆ ಮಲಗಿರ್ತಾಳೆ. ರಮೇಶ್ ಬಂದು ನೋಡುತ್ತಾನೆ. ಹಾಗೆ ನೋಡಿದ್ರೆ ಜ್ವರ ಬಂದಿದೆ. ಔಷಧಿ ತಗೊಂಡ್ ಬರೋದಕ್ಕೆ ಕೂಡ ದುಡ್ಡಿಲ್ಲದ ದಯನೀಯ ಪರಿಸ್ಥಿತಿ ಬಂದಿರುತ್ತಾರೆ ಅವರಿಗೆ. ಅನಾಮಿಕಂಗೆ ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಾ ಇರ್ತಾನೆ ಅವನು. ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ನಿಧಾನವಾಗಿ ಎದ್ದು ಕೂತ್ಕೋತಾಳೆ. ಇದೆಲ್ಲ ನನ್ನಿಂದನೇ ಅಲ್ಲರಿ. ಕೂಡು ಕುಟುಂಬದಿಂದಿರುವಾಗ ನೀವು ಒಂದ್ಸಲವಾದ್ರೂ ನಡ್ಕೊಂಡೇ ಹೋಗಿಲ್ಲ. ಬೇರೆ ಸಂಸಾರ ಇಟ್ಟ ಮೇಲೆ ನಡ್ಕೊಂಡು ಹೋಗಬೇಕಾಗಿ ಬಂತು. ನಿಜ ಹೇಳು ಅನಾಮಿಕಾ,
ನಾವು ಕಲಿತು ಬೆರೆತು ಕೂಡು ಕುಟುಂಬದಲ್ಲಿ ಇರುವಾಗ ಮನೆ ಕೆಲಸ ಎಲ್ಲ ನೀನೇ ಮಾಡ್ತಾ ಇದ್ದೆ, ಆದ್ರೆ ಇಲ್ಲ ಅಂತಿಲ್ಲ. ಅದಕ್ಕೆ ನನ್ನ ತಮ್ಮ, ನಾದಿನಿ, ನಾನು, ಅಪ್ಪ ಎಲ್ರು ಸಮಯಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ. ಸಾಲ ಎಷ್ಟಿದೆ ಅಂತ, ತಮ್ಮ ಹೇಗೆ ಕಟ್ತಾ ಇದ್ದಾನೆ ಅಂತ ನಾನು ಯಾವೊಂದಿನೂ ಕೇಳಲಿಲ್ಲ. ಹೌದು ರೀ, ನಾವು ಒಟ್ಟಾಗಿದ್ದಾಗ ನನಗೆ ಸಾಲದ ಬಗ್ಗೆನೇ ಗೊತ್ತಿಲ್ಲ. ಬೇರೆ ಸಂಸಾರಕ್ಕೆ ಬಂದಾಗ ನಾದಿನಿ ಮದುವೆಗೆ ಮಾಡಿದ ಸಾಲದ ಬಗ್ಗೆ ಹೇಳಿದ್ರು. ನಾ ಹೇಳಿದ್ದಲ್ವಾ ಅನಾಮಿಕಾ, ಎಲ್ಲ ತಮ್ಮ ಮೈದುನನೇ ನೋಡ್ಕೊತಾ ಇದ್ದಾರೆ ಅಂತ. ಹೌದು ರೀ, ಪ್ರತಿ ಹಬ್ಬಕ್ಕೆ ಅಕ್ಕ ಅನ್ನಂತ ಅಂಜಲಿ ತನ್ ಜೊತೆ ನನಗೂ ನಾದಿನಿಗೆ ಪ್ರೇಮದಿಂದ ಸೀರೆ ತಗೊಂಡ್ಬರ್ತಾ ಇದ್ಲು. ನಾನು ಏನಕ್ಕೂ ಅಡ್ಗೆ ಮಾಡ್ಬೇಕು ಅಂತ ನಾನು ಅಂದ್ಕೊಂಡ ಹಾಗೆ ನನ್ನ ವಾರಗಿತ್ತಿ ಅಂಜಲಿ ಅಂದ್ಕೊಂಡಿಲ್ಲ. ಪ್ರೇಮದಿಂದಿದ್ಲು, ನನಗೆ ಅನ್ನ ತಿನ್ನಿಸ್ತಾ ಇದ್ಲು. ಸರಿ ಅನಾಮಿಕಾ, ಆಗಿದ್ದೇನೋ ಆಗಿ ಹೋಯ್ತು. ಬೇರೆ ಸಂಸಾರ ಇಟ್ಟಿದ್ವಿ, ಕಷ್ಟವೋ ನಷ್ಟವೋ ನಾವು ಮುಂದಕ್ಕೆ ಹೋಗ್ಬೇಕಲ್ಲ. ಇನ್ನು ಬೇರೆ ಸಂಸಾರ ಬೇಡರಿ, ನಾವು ಅತ್ತೆ ಮನೆಗೆ ಹೋಗೋಣ, ಕೂಡು ಕುಟುಂಬದಲ್ಲೇ ಇರೋಣ. ನಾನು ಇನ್ಯಾವತ್ತೂ ಬೇರೆ ಸಂಸಾರ ಇಡೋಣ ಅಂತ ಹೇಳೋದಿಲ್ಲ ಎಂದು ಅನಾಮಿಕಾ ಹೇಳುತ್ತಾಳೆ. ರಮೇಶ್ ಸಂತೋಷ ಪಡುತ್ತಾನೆ. ಸ್ವಲ್ಪ ಸಮಯದ ನಂತರ ಅನಾಮಿಕಾ ರಮೇಶರು ಆ ದೊಡ್ಡ ಮನೆಗೆ ಬರುತ್ತಾರೆ. ಎಲ್ಲರೂ ನೋಡಿ ಸಂತೋಷ ಪಡುತ್ತಾರೆ. ಎಲ್ರು ಸೇರಿ ಕೂಟು ಕುಟುಂಬದಲ್ಲೇ ಇರ್ತಾರೆ. ನಗುವಿನಲ್ಲಿ, ಸಂತೋಷದಲ್ಲಿ, ಕಷ್ಟದಲ್ಲಿ, ನಷ್ಟದಲ್ಲಿ ನಮಗೆ ಅಂತ ಕೂಡು ಕುಟುಂಬ ಇರಬೇಕು. ಆಗಲೇ ನಾವು ಚೆನ್ನಾಗಿರ್ತೀವಿ. ನೀವು ಕೂಡ ಬೇರೆಯಾಗಿರಬೇಡಿ, ಕೂಡು ಕುಟುಂಬನ ಒಡಿಬೇಡಿ. ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ಅನಾಮಿಕಳ ಕನ್ನಡ ಕಥೆಗಳು ಅನ್ನುವ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಇದು ಒಳ್ಳೆ ಪದ್ಧತಿ ಅಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟ್ ಕೂಡ ಮಾಡಿ, ಗಂಟೆ ಹೊಡೆಯೋದು ಕೂಡ ಮರಿಬೇಡಿ. ಬರ್ತೀನಿ, ನಮಸ್ತೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.